ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವಾಗ ಮಂದಾರಗಿರಿ ಹಿಲ್ಗೆ ಬಂದಿದ್ದೀವಿ. ಇದು ತುಮಕೂರು ಹತ್ರ ಬರುತ್ತೆ. ಬ್ಯಾಂಗ್ಳೂರಿಂದ 60 ಕಿಲೋಮೀಟರ್ಸ್ ಆಗುತ್ತೆ. ಮಂದಾರಗಿರಿ ಹಿಲ್ನ ಬಸದಿ ಬೆಟ್ಟ ಅಂತ ಕೂಡ ಕರೀತಾರೆ. ಇಲ್ಲಿ ಅರೌಂಡ್ 450 ಸ್ಟೆಪ್ಸ್ ಇದೆ. ಸೊ ಮೇಲೆ ಹೋಗಬೇಕು. ಮೇಲೆ ಹೋಗಿ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ತುಮಕೂರು ಹತ್ರ ಇನ್ನೂ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ಸಿದ್ಧಗಂಗಾ ಮಠ ಇದೆ, ಶಿವಗಂಗೆ ಇದೆ, ನಾಮ ಚಿನ್ಮೆ ಇದೆ, ದೇವರಾನೆ ದುರ್ಗ ಇದೆ. ತುಂಬ ಒಳ್ಳೆ ಪ್ಲೇಸಸ್ ಇದೆ ನೋಡೋಕ್ಕೆ. ಮೇನ್ ಹೈಲೈಟ್ ಆಫ್ ದಿಸ್ ಮಂದಾರಗಿರಿ ಇಸ್ ಅದು ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದು ಬನ್ನಿ ಆಮೇಲೆ ತೋರಿಸ್ತೀನಿ. ನಾವು ಇವಾಗ ಮೇಲೆ 450 ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದಿದ್ದೀವಿ. ಮೇಲೆ ಬಂದರೆ ಇಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇನ್ನು. ಹಾಗೆ ಒಂದು ದೇವಸ್ಥಾನ ಕೂಡ ಇದೆ, ಹಾಗೆ ಒಂದು ಬ್ಯೂಟಿಫುಲ್ ಕೆರೆ ಕೂಡ ಇದೆ. ಬನ್ನಿ ತೋರಿಸ್ತೀನಿ. ಮಂದಾರಗಿರಿಯಲ್ಲಿ ಮೇಲೆ ಇರೋದು ಜೈನ್ ಟೆಂಪಲ್.
ಮಂದಾರಗಿರಿ ಪ್ಲೇಸ್ದು ಮೇನ್ ಹೈಲೈಟ್ ಏನು ಅಂತಂದರೆ ಪಿಕಾಕ್ ಫೆದರ್ ಶೇಪ್ದು 81 ಫೀಟ್ ಗುರು ಮಂದಿರ್ ಟೆಂಪಲ್ ಇದೆ. ತುಂಬ ಯೂನಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಬನ್ನಿ ತೋರಿಸ್ತೀನಿ. ಇದು ಯೂನಿಕ್ ವರ್ಲ್ಡ್ ರೆಕಾರ್ಡಲ್ಲಿ ರಿಜಿಸ್ಟರ್ ಆಗಿದೆ. ಯಾಕಂತಂದರೆ ಇದು ಪಿಂಚಿ ಶೇಪ್ 81 ಫೀಟ್ ಹೈಟಲ್ಲಿ ಇದು ಕಟ್ಸಿದ್ದಾರೆ ಇದನ್ನು. ಅದಕ್ಕೋಸ್ಕರ ಇದು ಯೂನಿಕ್ ವರ್ಲ್ಡ್ ರೆಕಾರ್ಡಲ್ಲಿ ರಿಜಿಸ್ಟರ್ ಆಗಿದೆ. ಹಾಗೆ ಇದನ್ನು 18 ಮಂತ್ಸಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ. ಈ ಪ್ಲೇಸ್ದು ಇನ್ನೊಂದು ಹೈಲೈಟ್ ಏನಂತಂದರೆ ಚಂದ್ರನಾಥ ತೀರ್ಥಂಕರ ಅವ್ರ ಸ್ಟ್ಯಾಚು. ತುಂಬ ಬಿಗ್ ಸ್ಟ್ಯಾಚು ಇದೆ, ತೋರಿಸ್ತೀನಿ ಬನ್ನಿ. ಮಂದಾರಗಿರಿ ಮುಗಿಸ್ಕೊಂಡು ಇವಾಗ ನಾಮದ ಚಿನ್ಮ್ಯಾಗೆ ಬಂದಿದ್ದೀವಿ. ಇದು ಮಂದಾರಗಿರಿಯಿಂದ ಜಸ್ಟ್ 18 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಊಟ ಮಾಡಿಕೊಂಡು ನಾಮದ ಚಿನ್ಮೆಯಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನಾಮದ ಚಿಲುಮೆ ತುಮಕೂರು ಹತ್ರ ಬರುತ್ತೆ. ಹಾಗೆ ಇಲ್ಲಿ ನಾಮದ ಚಿಲುಮೆಯಲ್ಲಿ ತುಂಬ ಜಿಂಕೆಗಳನ್ನ ಎಲ್ಲ ನೋಡ್ಬೋದು ನೀವು. ಇದಕ್ಕೆ ನಾಮದ ಚಿಲುಮೆ ಅಂತ ಯಾಕೆ ಹೆಸರು ಬಂತು ಅಂದರೆ ರಾಮ ಸೀತಾ ಮತ್ತು ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಇಲ್ಲಿರ್ತಾರೆ. ಆವಾಗ ರಾಮಂಗೆ ತಿಲಕ ಹಚ್ಕೋಬೇಕಾದ್ರೆ ನೀರಿರಲ್ಲ, ಆವಾಗ ಬಾಣ ಬಿಟ್ಟಾಗ ನೀರು ಬರುತ್ತೆ. ಅದಕ್ಕೆ ಇದನ್ನು ನಾಮದ ಚಿಲುಮೆ ಅಂತ ಕರೀತಾರೆ. ನಾಮ ಅಂತಂದರೆ ತಿಲಕ, ಚಿಲುಮೆ ಅಂತಂದರೆ ಸ್ಪ್ರಿಂಗ್, ನೀರು ಚುಮ್ಮುತ್ತಲ್ಲ ಆ ಥರ. ಇಲ್ಲಿ ನೀರು ಇನ್ನೂ ಹಾಗೆ ಇದೆ, ಯಾವತ್ತೂ ಇದು ನೀರು ಬತ್ತದಿಲ್ಲ ಅಂತೆ. ತುಂಬ ತಿಳಿಯಾಗಿದೆ ನೀರು. ನಿಮ್ಗೆ ಇವಾಗ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.